ಪ್ರಶಸ್ತಿ ಪುರಸ್ಕೃತ ಪ್ರಭುಲಿಂಗ ರಂಗಾಪುರರಿಂದ ವ್ಯಕ್ತಿತ್ವ ವಿಕಸನ ಶಿಬಿರ ಉದ್ಘಾಟನೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಮಾಚಪುರ ಗ್ರಾಮದ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಂಗಳವಾರ ವ್ಯಕ್ತಿತ್ವ ವಿಕಸನ ಶಿಬಿರದ ಉದ್ಘಾಟನಾ ಸಮಾರಂಭವು ಸಂಭ್ರಮ ಹಾಗೂ ಉತ್ಸಾಹದಿಂದ ಜರುಗಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಗಣ್ಯರು, ಅತಿಥಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕೋರಲಾಗಿದೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪ್ರಭುಲಿಂಗ ರಂಗಾಪುರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶಿಬಿರವನ್ನು ಉದ್ಘಾಟಿಸಿದರು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಅವರು ಚಿಕ್ಕ ವಯಸ್ಸಿನಿಂದಲೇ ಆತ್ಮಾಭಿವೃದ್ಧಿಗೆ ಒತ್ತು ಕೊಡುವುದು ಬಹಳ ಮುಖ್ಯ. ವಿದ್ಯಾರ್ಥಿಗಳು ತಮ್ಮೊಳಗಿನ ಪ್ರತಿಭೆಯನ್ನು ಗುರುತಿಸಿಕೊಂಡು ಭವಿಷ್ಯದಲ್ಲಿ ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಗಳಾಗಿ ಬೆಳೆಯಬೇಕು. ಯುವ ಜನರಲ್ಲಿ ಸದಾ ಹೊಸ ಉತ್ಸಾಹ ತುಂಬಿಕೊಂಡಿರಬೇಕು ಎಂದು ಪ್ರೇರಣಾದಾಯಕ ಮಾತುಗಳನ್ನಾಡಿದರು. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಫಾದರ್ ಜಾರ್ಜ್ ಮೋನಿಸ್ ವಹಿಸಿ ಈ ಶಿಬಿರವು ವಿದ್ಯಾರ್ಥಿಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತರಲಿ, ಇಲ್ಲಿ ನಡೆಯುವ ತರಬೇತಿಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಶಿಸ್ತು ಹಾಗೂ ಸದೃಢ ವ್ಯಕ್ತಿತ್ವವನ್ನು ರೂಪಿಸಲಿ ಸಹಕಾರಿಯಾಗಲಿ ಅಂತ ಹಾರೈಸಿದ್ರು. ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಬ್ರದರ್ ಫಾತಿರಾಜ್, ಬ್ರದರ್ ಬಾಲರಾಜ್, ಬ್ರದರ್ ಸೈಮನ್ ಮತ್ತು ಫಾದರ್ ದೇವಸ್ಯ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸುಮಾರು 25 ವಿದ್ಯಾರ್ಥಿಗಳು ಶಿಬಿರದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದು ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆ ಮತ್ತು ನಾಯಕತ್ವ ಗುಣಗಳ ವಿಕಸನಕ್ಕೆ ಈ ಕಾರ್ಯಕ್ರಮ ಬುನಾದಿ ಹಾಕಿಕೊಟ್ಟಿದೆ. ಒಟ್ಟಾರೆ ಪ್ರಭುಲಿಂಗ ರಂಗಾಪುರರ ಪ್ರೇರಣಾದಾಯಕ ಸಂದೇಶದೊಂದಿಗೆ ನಡೆದ ಈ ವ್ಯಕ್ತಿತ್ವ ವಿಕಸನ ಶಿಬಿರದ ಉದ್ಘಾಟನೆ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಬೆಳಿಗ್ಗೆ ಬರುವಾಗ ಇವತ್ತೆಲ್ಲ ಇದ್ದೀರಿ, ಇಷ್ಟು ಜನ ಬರ್ಲಿಕ್ಕಿದ್ದಾರೆ ಏನಿದ್ದಾರಾ? ಸೊ ನಾವು ಆಲ್ಮೋಸ್ಟ್ ಐ ಥಿಂಕ್ 20 ಸ್ಟೂಡೆಂಟ್ಸ್ counted 2 2 4 6 8 10 12 14 16 18 20 still more few more, another few more. You just learn the new thing. You have to tell at the end of the camp. ಕೇಳ್ತೀನಿ ಅದನ್ನ ಪ್ರತಿಯೊಂದು ಕ್ಯಾಂಪಲ್ಲಿ ನಾನು ಏನಾದರೂ ಕೇಳ್ತೀನಿ ಅಲ್ವಾ, ಈ ಸಲ ಇದು ನಿಮಗೆ ಪರೀಕ್ಷೆ, ಹೋದ ಸಲ ಎಲ್ಲ ಕ್ಯಾಂಪಲ್ಲಿ ನಾನು ಬೇರೆ ಬೇರೆ ಅಂತ ಕೇಳ್ತೀನಿ ಪ್ರಶ್ನೆ. ಓಕೆ, this time I am asking the question, what you have learned new thing. ಪ್ರತಿಯೊಬ್ಬರು ನನಗೆ ಇದು ಕಲಿತು ಅದು ರಿಪಿಟೇಷನ್ ಆಗಲಿ ಪರವಾಗಿಲ್ಲ ಕಲಿತಿದ್ರು, ಬಟ್ ಸ್ಟಿಲ್ ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ ಸಮಥಿಂಗ್ ನ್ಯೂ. ಸೋ ಮೆನಿ ಥಿಂಗ್ಸ್ ವಿಲ್ ಬಿ ದೇರ್, 100 ಥಿಂಗ್ಸ್ ವಿಲ್ ಬಿ ದೇರ್. ಇನ್ ದಟ್ at least few you tell each one of you that to express, okay, on that day that to express few things. It's not only from the Lamani students but also other students are here who are also sponsored by the school. ನೀವು ಸಹ ಕೆಲವರು ಸ್ಪಾನ್ಸರ್ ಮಾಡ್ಕೊಂಡಿದ್ದೆ ನಿಮಗೆ BDSS ಮತ್ತೆ ಕೆಲವರು ಬೇರೆ ನಮ್ಮ EDM ಅಂತ, ಅವರಿಗೂ ಸಹ ಯಾಕೆ ಕೊಡಬಾರ್ದು ಅವಕಾಶ ಅಂತೇಳಿ ಹಾಗೆ ಅವ್ರು ನಿಮಗೆಲ್ಲ ಕರೆದಿದ್ದಾರೆ. ಸೊ ಆ ಒಂದು ವ್ಯತ್ಯಾಸವನ್ನು ನಾವು ಇಲ್ಲಿ ನೋಡ್ತೀವಿ. ಇದೊಂದು ವ್ಯತ್ಯಾಸ ಏನಂತಂದ್ರೆ, ಓನ್ಲಿ ದ ಸ್ಟೂಡೆಂಟ್ಸ್ ಫ್ರಮ್ ದ ಹೈಸ್ಕೂಲ್ ಇನ್ಸ್ಟ್ರೂಮೆಂಟ್, ಹೈಸ್ಕೂಲ್ ಅಂತಂದ್ರೆ 8ನೇ ಕ್ಲಾಸಿಂದ PUC ವರೆಗೆ ನಾವು ಹುಡುಗರು ಮಾತ್ರ ಬರ್ತಾ ಇದ್ದೀವಿ. ಈಗ ಇಲ್ಲಿ 1ನೇ ಕ್ಲಾಸಿಂದ ಇದ್ದಾರೆ. ಸೊ ಎಷ್ಟು ನೀವು ಕಲಿತೀರಿ ಅನ್ನೋದು ಇಂಪಾರ್ಟೆಂಟ್. ಮಾಡಬೇಕಾಗಿದ್ದು ಏನಂತಂದ್ರೆ ಆ ಏಜಿನ ಪ್ರಕಾರ ಎಲ್ಲ ಏಜ್ ಅವರಲ್ಲಿ ಇದ್ದೀರಿ, ಇನ್ ಬಿಟ್ವೀನ್ ಕ್ಲಾಸಸ್ ಆಲ್ಸೋ ಆಗುತ್ತೆ. ಎಲ್ಲರಿಗೂ ಅನುಕೂಲ ಆಗೋಕ್ಕೆ, ಎಲ್ಲರೂ ಸಹ ತಿಳಿದುಕೊಳ್ಳುವಂಥ ವಿಷಯ ಇಲ್ಲಿ ಜವಾಬ್ದಾರಿ ವಿಲಾಸ್ ಮೇಲೆ ಇದೆ. ನಿಮ್ಮನ್ನು ಹೇಗೆಲ್ಲ ಉಳಿದುಂಬಿಸಿ ಎಲ್ಲ ಆಕ್ಟಿವ್ ಆಗಿ ಅವ್ರು ಮಾಡ್ತಾರೆ, ಆಯ್ತಾ? ನಿಮ್ಗೆಲ್ಲರೂ ಸಹ ಈ ಕ್ಯಾಂಪು ತುಂಬ ಅನುಕೂಲ ಆಗಿದೆ. ನಮ್ಮ ಸಂದೇಶ ಬಗ್ಗೆ ಏನಂತಂದ್ರೆ, ಲೆಟ್ ದಿಸ್ ಕ್ಯಾಂಪ್ ಬ್ರಿಂಗ್ ದ ಚೇಂಜ್ ಅಮಂಗ್ ದ ಸ್ಟೂಡೆಂಟ್ಸ್. ಈ ಕ್ಯಾಂಪು ನಿಮ್ಮಲ್ಲಿ ಒಂದು ಬದಲಾವಣೆ ತರಲಿದೆ. ಏನು ಬದಲಾವಣೆ ತರೋದು? ಸಿನ್ಸ್ ಯು ಆರ್ ಸ್ಟಡಿಂಗ್ ಹಿಯರ್ ಇನ್ ಆರ್ ಸ್ಕೂಲ್, ಯು ಆರ್ ಡಿಸಿಪ್ಲಿನ್ ಪಾರ್ಟ್ ಆಫ್ ಇಟ್ ಮೇ ಬಿ ವೆರಿ ಗುಡ್, ಮಾಡ್ಬೋದು. ಬಟ್ ಸ್ಟಿಲ್ ದೇರ್ ಇಸ್ ಸಮ್ ಚೇಂಜಸ್ ಆರ್ ರಿಕ್ವೈರ್ಡ್. ಈಗ ಒಂದು ಅಲ್ಲಿ ಹುಡುಗಿ ನೋಡ್ತಾ ಇದ್ದೆ, ಪೆನ್ ತಗೊಂಡು ಬಾಯಿಗೆ ಹಾಕೊಂಡು ತಿಂತಾ ಇದ್ದೆ, ಮತ್ತೆ ನೋಡ್ಬಿಟ್ಟು ಸುಮ್ಮನೆ ತಿಂತೀನಿ. ಸೊ ಮೇ ಬಿ ಸಮ್ ಚೇಂಜಸ್. ಇದು ಇಟ್ ಈಸ್ ನಾಟ್ ದ ಲೆಸನ್ ಓರಿಯೆಂಟೆಡ್ ಕ್ಯಾಂಪ್. ಪ್ಲೀಸ್ ರಿಮೆಂಬರ್, ದಿಸ್ ಕ್ಯಾಂಪ್ ಇಸ್ ನಾಟ್ ಲೆಸನ್ ಓರಿಯೆಂಟೆಡ್ ಕ್ಯಾಂಪ್. ನಾಲೆಜ್ ನಿಮ್ಮ ತಲೆಯೊಳಗೆ ಹಾಕಿ ಕಳಿಸುವಂಥದ್ದಲ್ಲ. ದಿಸ್ ಕ್ಯಾಂಪ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಇದು ನೀವು ತುಂಬ ಪಡೀಲಿಕ್ಕೆ ಇಸ್ ನಾಟ್ ಎಕ್ಸಾಮ್ ಓರಿಯೆಂಟೆಡ್, ಪರೀಕ್ಷೆ ಬರೆದ್ಬಿಟ್ಟು ಪಾಸ್ ಆಗಿ ಮಾರ್ಕ್ಸ್ ತಗೊಳ್ಳೋದು ಅಲ್ಲ. ಇದು ನಿಮ್ಮ ಜೀವನಕ್ಕೆ ಬೇಕಾದಂಥದ್ದು, ಮುಂದಿನ ಜೀವನಕ್ಕೆ ಬೇಕಾದಂಥ ಕೌಶಲ್ಯಗಳು ಇದು ನಿಮಗೆ ಕಲಿಸ್ತಾರೆ. ಸೊ ಅದನ್ನು ನೀವು ತುಂಬ ಕಲಿಬೇಕಿದೆ. ಪ್ರತಿಯೊಂದು ಏನು ಅವ್ರು ಹೇಳ್ತಾರೆ ಪ್ರತಿಯೊಂದು ಗಮನ ಇಟ್ಟು ಕೇಳಬೇಕು. ಅಲ್ಲಿ ಬೇಕಾದ್ರೆ ಹುಲಿ ಹೋಗಲಿ, ಈ ಕಡೆ ಆನೆ ಹೋಗಲಿ, ನಿಮ್ಮ ಗಮನ ಅಲ್ಲಿ ಹೋಗ್ಬಾರ್ದು. What they say, each and every word, okay na? So at the end I will ask you, each one of you have to tell me, including these small kids,
ನೀವು ಹೇಳ್ಬೇಕು ನನಗೆ ಏನಂತ ಹೇಳಿ, ನಾವು ಇದು ಕಲ್ತೆ, ಇದು ಎಲ್ಲ ಬರ್ತಿಟ್ಕೊಳ್ಬೇಕು, ಇದು ನಾನು ಕಲ್ತಿದ್ದೆ, ಇದನ್ನು ಕಲ್ತಿದ್ದೆ, ಏನು ನಿಮಗೆ ಸ್ಪಾರ್ಕ್ ಬರ್ತದೋ, ಇದರಿಂದ ಏನು ಹೆಚ್ಚಿಗೆ ವಿಶೇಷ ಏನು ಕಲ್ತಿದ್ದೀರಿ ವಸ್ತು, ಅದನ್ನು ನೀವು ನನಗೆ ಹೇಳಬೇಕು. ಅಟ್ ದಿ ಎಂಡ್ ಆಫ್ ದ ಕ್ಯಾಂಪ್ ಮತ್ತು ಅವರ ಟೀಮ್ ನಡ್ಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ನಿಮಗೆ ಬೇರೆ ಒಂದು ಅತಿ ಒಳ್ಳೆಯ ಟೀಮ್ ಇದೆ. ಬ್ರದರ್ ಯೇಸುದಾಸು ಮೃತರಾದ ನಂತರ ನಮಗೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇತ್ತು. ಆಗ ಬಂದವರು ಮುಂದೆ ಬಂದವರು ಫಾದರ್ ದೇವಸ್ಯ ಅವ್ರು ಹೇಳಿದ್ರು ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಆಗ ನಮಗೆ ಬೇಕಿತ್ತು ಒಬ್ಬರು ಇದನ್ನ ಕ್ಯಾಂಪನ್ನು ಮುಂದುವರ್ಸ್ಕೊಂಡು ಹೋಗುವವರು. ಅವರು ಸಹ ಅವ್ರ ಜೊತೆಯಲ್ಲಿ ದುಡ್ದಿದ್ದಾರೆ 2 ವರ್ಷ. ಸೊ 2 years ಯು ವರ್ಕ್ ಇಸ್ ಇಟ್ 2 camps ಆಯ್ತು. ಸೊ ಇವತ್ತೇ ಅದರಿಂದ ಅವರಿಗೂ ಸಹ ಎಲ್ಲ ಮಾಹಿತಿ ಇದೆ. ಈಗ ಅದನ್ನು ಸಹ ಅವರೇ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಸೊ ಜಸ್ಟ್ ಲೈಕ್ ಬ್ರದರ್ ಯೇಸುದಾಸ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಅಂಡ್ ಹಿ ಹ್ಯಾಸ್ ಡನ್ ಎವ್ರಿಥಿಂಗ್, ಹಿ ಹ್ಯಾಸ್ ಆರ್ಗನೈಸ್. ನಾನು ಇದರಲ್ಲಿ ಏನು ಇನ್ವಾಲ್ವ್ ಆಗಿಲ್ಲ, ಅವ್ರು ಹೇಳಿದ್ರು ನಾನು ಆರ್ಗನೈಸ್ ಮಾಡಿದಂತ, ಬಟ್ ಐ ಆಮ್ ದೇರ್ ಬ್ಯಾಕಿಂಗ್ ದಿಸ್, ಬಟ್ ಎವ್ರಿಥಿಂಗ್ ಈಸ್ ಹಿ ಹ್ಯಾಸ್ ಡನ್ ದಿಸ್ ಅರೇಂಜ್ಮೆಂಟ್. ಇವ್ರನ್ನ ಕರ್ಸಿರೋದಾಗಿರ್ಬೋದು, ಬ್ರದರ್ಸ್ ಇವತ್ತಿನ ಕಾರ್ಯಕ್ರಮ ಆಗಿರ್ಬೋದು, ರಂಗಾಪುರ ಸರ್ನ ಚೀಫ್ ಗೆಸ್ಟ್ನ ಕರ್ಸಿರೋದಾಗಿರ್ಬೋದು, ಎಲ್ಲವೂ ಸಹ ಅವರು ಅರೇಂಜ್ ಮಾಡಿದ್ದಾರೆ. ನಿಮ್ಮ ಬೇರೆ ವ್ಯವಸ್ಥೆಗಳನ್ನು ಸಹ ಅವ್ರು ನೋಡ್ಕೊಂಡಿದ್ದಾರೆ. ಟೈಮ್ ಟೇಬಲ್ ನಿಮಗೆ ಚಾಕ್ಔಟ್ ಮಾಡಿದ್ದಾರೆ. ಶುಭಾಶಯಗಳು. ಇಂದು ನಾವು ಸೆಂಟ್ ಮೇರಿಸ್ ಶಾಲೆಯಲ್ಲಿ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಆ ಶಿಬಿರವು ಒಬ್ಬ ವ್ಯಕ್ತಿತ್ವ ಹೇಗೆ ಬೆಳವಣಿಗೆ ಮಾಡುವುದು, ಅದರ ಬಗ್ಗೆ ನಾವು ಮಕ್ಕಳಿಗೆ ಹೇಗೆ ಜೀವನದಲ್ಲಿ ಬರುವ ಬಗ್ಗೆ ಅಥವಾ ಜೀವನ ಹೇಗೆ ಮುಂದೆ ಸಾಗಿಸುವುದು, ಪ್ರತಿಯೊಬ್ಬರಿಗೂ ಅವರ ಜೀವನ, ಕೆಲವರು ವಿಶೇಷವಾಗಿ ಹಳ್ಳಿಗಳಲ್ಲಿ ಎಲ್ಲಿ ಬೆಳವಣಿಗೆ ಇದೆ ಅದರ ಬಗ್ಗೆ ಸ್ವಲ್ಪ ಜ್ಞಾನ ಇರುವುದಿಲ್ಲ. ಅದರ ಬಗ್ಗೆ ನಾವು ತಿಳಿಸಿ ಅವರನ್ನು ಪ್ರಪಂಚಕ್ಕೆ, ಸಮಾಜಕ್ಕೆ ಒಳ್ಳೆಯ ಉದಾಹರಣೆ, ಒಳ್ಳೆಯ ಸ್ತಂಭವಾಗಿ ಪ್ರಪಂಚಕ್ಕೆ ನೀಡುವ ಮೂಲಕ ಈ ಶಿಬಿರದ ಮೂಲಕ ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಮಕ್ಕಳಿಗೆ ಒಳ್ಳೆಯ ಅವರ ಮುಂದಿನ ಭವಿಷ್ಯ ಬಗ್ಗೆ, ಮುಂದಿನ ಜೀವನ ಬಗ್ಗೆ ತಿಳಿಸಿ ಅವರನ್ನು ಈ ಪ್ರಪಂಚಕ್ಕೆ ಒಬ್ಬ ಒಳ್ಳೆಯ ಮಾದರಿ ವ್ಯಕ್ತಿಯಾಗಿ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶ. ಆದ್ದರಿಂದ ಈ ಶಿಬಿರ ತುಂಬ ಒಳ್ಳೆಯದಾಗಿ ನಡೆಯಲು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೆ ನಿಮ್ಮ ಸಹಕಾರವನ್ನು ಕೂಡ ಕೋರುತ್ತೇವೆ. ಧನ್ಯವಾದ. For his encouraging words and for helping us to enter into the camp in a very right note. So I thank him, and as we conclude this inaugural service, I request Teresa teacher to come forward and thank each and everyone who made this